ಮೊದಲನೆಯದಾಗಿ ಓಂ ಶ್ರೀ ಜ್ಯೋತಿಷ್ಯಂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ದೀಕ್ಷಿತ್ ಅವರಿಗೆ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಸ್ಕಂದ ಶ್ರೀನಿವಾಸ್ ಅಂತ. ನಾನು ವೃತ್ತಿಯಲ್ಲಿ ವಕೀಲನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಸುಮಾರು 2006-7ರಲ್ಲಿ ನನ್ನ ಪರಿಸ್ಥಿತಿ ತುಂಬಾ ಅಧೋಗತಿಯಲ್ಲಿತ್ತು. ಅಂದ್ರೆ ಒಂದು ಹಳಿ ಇದ್ರೂನು ನನ್ನ ಜೀವನ ಹೆಂಗಿತ್ತು ಅಂದ್ರೆ, ಒಂದು ರೈಲು ಹೋಗ್ಬೇಕಾದ್ರೆ ಅದಕ್ಕೆ ಟ್ರ್ಯಾಕ್ ಯಾವ ತರ ಮುಖ್ಯನೋ ಆ ತರ ಜೀವನ ಇದ್ರೂನು ಅದನ್ನ ರೂಪಿಸ್ಕೊಳ್ಳೋದಕ್ಕಾಗದೆ ನನ್ನ ಜೀವನನೇ ಹಳಿ ತುಪ್ತಾ ಇತ್ತು. ಸೋಮಶೇಖರ್ ದೀಕ್ಷಿತ್ರು ಅವ್ರನ್ನ ನೋಡ್ಬೇಕು ಅಂತ ಹೇಳಿದಾಗ ಅವರೇ ನನ್ನನ್ನ ಮನೆಗೆ ಕರೆಸ್ಕೊಂಡು, ಏನಪ್ಪಾ ಏನ್ ನಿನ್ ಸಮಸ್ಯೆ ಅಂತ ನನ್ನನ್ನು ಕೇಳಿದ್ರು. ಈ ತರ ಸ್ವಾಮಿಗಳೇ, ಅದು ನಾನು ಮುಂಚೆ ಎಲ್ಲಾನು ಒಂಥರ ಫ್ರೆಂಡ್ ತರ ಮಾತಾಡ್ತಾ ಇದ್ದವನು. ಅವ್ರ ಹಾವ ಭಾವ ಎಲ್ಲ ನೋಡಿದ ತಕ್ಷಣ ಸ್ವಾಮಿಗಳೇ ಅಂತ ಹೇಳ್ಬಿಟ್ಟು ನನ್ನ ಬಾಯಿಂದಾನೆ ಬಂತು. ಆಮೇಲೆ ಏನಪ್ಪಾ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಸ್ವಾಮಿ ಈ ತರ ನನ್ನ ಪರಿಸ್ಥಿತಿಗಳು ಹಿಂಗಿದೆ, 2 ಮಕ್ಕಳು ಮದುವೆ ಆಗಿದೆ, ನನ್ನ ಜೀವನಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಅವರು ಟೋಟಲ್ ಆಗಿ ನಮ್ಮ ಕುಟುಂಬದ ಸದಸ್ಯರು ಮತ್ತೆ ನಮ್ಮ ಮಕ್ಕಳದು, ನಮ್ಮ ಮದುವೆ ದಿನಾಂಕ ಮತ್ತೆ ಆ ಟೈಮು ಎಲ್ಲಾನು ಕೇಳಿ ತಗೊಂಡಿದ್ದು. ಆಯ್ತು, 1 ವಾರ ಬಿಟ್ಟು ಬನ್ನಿ, ನಾನು ಇದಕ್ಕೆ ಏನಾದ್ರೂ ಪರಿಹಾರ ಕೊಡ್ತೀನಿ ನಿಮ್ಗೆ ಅಂತೇಳಿ ಹೇಳಿದ್ರು. ಅದೇ ಒಂದು ಉದ್ದೇಶದಿಂದನೂ ಮತ್ತೆ ನಾನು 1 ವಾರ ಬಿಟ್ಕೊಂಡು ಅವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಎಲ್ಲ ಕುಂಡಲಿ ಇದು ಎಲ್ಲ ಪರಿಶೀಲನೆ ಮಾಡಿ, ನೋಡಿಪ್ಪ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು. ಅದರ ಸಲುವಾಗಿ ನಾನು ಏನ್ ಮಾಡಿದೆ ಅಂದ್ರೆ, ನನಗೆ ಆಗ ಒಂದೊತ್ತು ಊಟಕ್ಕೂ ಕಷ್ಟ ಇರ್ಬೇಕಾದ್ರೆ, ಇದೇನೋ ಪೂಜೆಗಳು ಪುನಸ್ಕಾರಗಳು ಅಂತ ಹೇಳ್ಬಿಟ್ಟು ಏನ್ ದೊಡ್ಡದಾಗಿ ಹೇಳ್ತಾರೇನೋ, ಲಕ್ಷಾಂತರ ರೂಪಾಯಿ ಆಗ್ತದೇನೋ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮನದಲ್ಲಿ ಎಲ್ರಿಗೂ ಇರುತ್ತೆ, ಅಯ್ಯೋ ಈ ತರ ದೀಕ್ಷಿತ್ರ ಹೋದಾಗ ಅವ್ರು ಏನಪ್ಪಾ ಎಷ್ಟು ಚಾರ್ಜ್ ಮಾಡ್ತಾರೋ ಏನೋ ಅನ್ನೋದು ಎಲ್ರಿಗೂ ಅದು ಸಾಮಾನ್ಯವಾಗಿ ಇರೋಂತ ವಿಚಾರ. ಅವರು ಕೊಟ್ಟಿದ್ದು ಒಂದು ಸಿಂಪಲ್ ರೆಮಿಡೀಸ್. ಆ ರೆಮಿಡೀಸ್ ಇಂದಾನೆ ನನ್ನ ಜೀವನದ ಎಲ್ಲಾ ಘಟ್ಟಗಳನ್ನು ಆರಾಮವಾಗಿ ನಡ್ಕೊಂತ ಬಂತು. ಮತ್ತೆ ನೀನ್ ಮಾಡೋ ಕೆಲ್ಸ ಭೂಮಿ ವ್ಯಾಪಾರ ಇರ್ಬೋದು, ಈಗ ವಕೀಲ ವೃತ್ತಿನಲ್ಲಿ ನೀನ್ ಸಕ್ಸಸ್ಫುಲ್ ಆಗೋದಿಲ್ಲ ಇಷ್ಟು ವರ್ಷಗಳು. ನೀನೇನಾದ್ರೂ ಬೇರೆ ಏನಾದ್ರೂ ನಿನಗ್ ಭೂಮಾತೆ ಆ ವರಹ ಸ್ವಾಮಿ ದಯೆ ಇದೆ, ನೀನೇನಾದ್ರೂ ಮಾಡೋ ಹಂಗಿದ್ರೆ ನನ್ನ ಮಾತು ಕೇಳಿದ್ರೆ ನೀನ್ ರಿಯಲ್ ಎಸ್ಟೇಟ್ ಅಲ್ಲಿ ಸ್ವಲ್ಪ ತೊಡಗಿಸ್ಕೋ ಅಂತ ಹೇಳಿಬಿಟ್ಟು ಹೇಳಿದ್ರು ಅವರು. ಅವ್ರ ಸಜೆಷನ್ ಮೇರೆಗೆ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಬಂದೆ. ಒಂದೊತ್ತು ಊಟಕ್ಕೂ ಇಲ್ದೇ ಇರೋನು, ಮನೆ ಇಲ್ದೇ ಇದ್ದಂತ ಪರಿಸ್ಥಿತಿಗಳಲ್ಲಿ ಈಗ ನಾನು ಸ್ವಂತ ಮನೆಗಳು 2 ಕಟ್ಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಈಗ ಒಂದು ಡೇಟ್ ಹೇಳಿದ್ರು ಅವರು, ಆ ಡೇಟ್ ಇಂದನೂ ನೀನ್ ಲಾಯರ್ ಪ್ರೊಫೆಷನ್ ಮಾಡು, ಅದರಲ್ಲೂ ನೀನ್ ಸಕ್ಸಸ್ ಆಗ್ತೀಯಾ ಅಂತ ಹೇಳಿದ್ರು. ಅದರ ಪ್ರಕಾರನೂ ಕಾನೂನು ವೃತ್ತಿನಲ್ಲಿ ವಕೀಲನಾಗಿ ಒಳ್ಳೆ ಸಕ್ಸಸ್ಫುಲ್ ಆಗಿ ನಾನು ಕೆಲಸ ಮಾಡ್ಕೊಂತ ಬರ್ತಾ ಇದ್ದೀನಿ. ಪ್ರತಿಯೊಂದೂನು ಅವರು ಜಾತಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದೂನು ಈ ತರ ಬುಕ್ ಕೊಡ್ತಾರೆ ಅವರು. ಅದರಲ್ಲಿ ಎಲ್ಲಾ ಡೇಟ್ಸ್ ವೈಸ್ ಈ ತರ ನಿಮ್ಮ ಕುಟುಂಬ ಸದಸ್ಯರಿಗಾಗ್ಲಿ, ನಿಮಗಾಗ್ಲಿ, ನಿಮ್ಮ ಮಕ್ಕಳಿಗಾಗ್ಲಿ ಈ ತರ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಡೇಟ್ ಟು ಡೇಟ್ ಎಲ್ಲಾನು ಕೊಡ್ತಾರೆ. ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಸಾಕು. ನಮ್ಮ ಜೀವನದ ಆಗು ಹೋಗುಗಳು ಭಗವಂತ ಯಾವ ರೀತಿ ಅದನ್ನ ನೆರವೇರಿಸ್ಕೊಂಡು ಹೋಗ್ತಾನೋ ಅದೇ ರೀತಿ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಆ ಸಿಂಪಲ್ ರೆಮಿಡಿಗಳನ್ನ ಕೊಟ್ಟಿದ್ದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ನಮ್ಮ ಜೀವನ ಸುಗಮವಾಗಿ ಯಾವುದೇ ರೀತಿ ಹಾದಿ ತಪ್ಪದೆ ನೆಮ್ಮದಿಯಾಗಿ ಬದುಕಬಹುದು. ಹರಿ ಓಂ ಗುರುಭ್ಯೋ ನಮಃ. ಓಂ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಮತಂ ತಿಳಿಯೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು ಗುರುಗ್ರಹದ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿ
ತಿಳ್ಕೊಳ್ಳುವಂತಹದ್ದು. ವರ್ಷ ಪೂರ್ತಿ ಗುರುಗ್ರಹದ ಒಂದು ಬಲ ಮತ್ತೆ ಬಲ ಇಲ್ಲದೆ ಇರತಕ್ಕಂತಹ ಗುರು, ಎರಡು ವಿಚಾರಗಳು ಕೂಡ ಪ್ರತಿಯೊಂದು ರಾಶಿಯವರಿಗೂ ತುಂಬಾ ಪ್ರಮುಖವಾಗಿರುತ್ತೆ. ಏನಪ್ಪಾ ಇದು ಗುರುಗ್ರಹದ ಬಲ ಮತ್ತೆ ಬಲ ಇಲ್ಲದೆ ಇರತಕ್ಕಂತಹದ್ದು ಅಂತಂದ್ರೆ, ನೋಡಿ, ಗುರುಗ್ರಹಕ್ಕೆ ಬಲ ಇರಲ್ವಾ ಅಥವಾ ಬಲ ಇರತ್ತಾ ಅನ್ನುವಂತಹ ಪ್ರಶ್ನೆ ಅಲ್ಲ. ಯಾವ ರಾಶಿಯವರಿಗೆ ಎಷ್ಟನೇ ಭಾಗದಲ್ಲಿ ಗುರು ಸಂಚಾರ ಆಗ್ತಾ ಇದೆ, ಗುರು ಬದಲಾವಣೆ ಆಗ್ತಾ ಇದ್ದಾನೆ, ಇವೆಲ್ಲ ಪ್ರಮುಖವಾಗಿರುತ್ತೆ. ಏನು ಗುರು ಬದಲಾವಣೆ ಅಂತಂದ್ರೆ, ಏನು ಗುರು ಬದಲಾವಣೆ ಆಗ್ತಾನ, ಬೇರೆ ಮನೆಗೆ ಹೋಗ್ತಾನೆ, ಸಂಚಾರ ಮಾಡ್ತಾನೆ, ಇವೆಲ್ಲ ಹೇಳ್ತೀವಿ. ಸೊ ಅದು ಕುಲಂಕುಷವಾಗಿ ನಾವು ನೋಡೋದಾದ್ರೆ, ನೋಡಿ, ನಮ್ಮ ಭೂಮಿ ಎಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿದೆಯೋ ಅಂದ್ರೆ ಅದಕ್ಕಿಂತ 320ರಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿರ್ತಕ್ಕಂತಹದ್ದು ಗುರುಗ್ರಹ. ಅಷ್ಟು ದೊಡ್ಡದಾದಂತಹ ಗ್ರಹ ನೋಡಿ, 320ರಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ನಮ್ಮ ಭೂಮಿಗಿಂತ. ಅಂದ್ರೆ ಎಷ್ಟು ದೊಡ್ಡದಾಗಿರಬಹುದು ಹೇಳಿ, ನಮ್ಮ ಭೂಮಿಯನ್ನೇ ನಾವು ಊಹಿಸಕ್ಕಾಗಲ್ಲ, ಅಂತಹ ಒಂದು ಪ್ರಮಾಣದಲ್ಲಿ ಇದೆ ಒಂದು ಸೌರಮಂಡಲದಲ್ಲಿ. ಅದೇ ರೀತಿ ನಮ್ಮ ಒಂದು ಭೂಮಿಯ ಒಂದು ವಿಸ್ತೀರ್ಣ ಏನಿದೆ, 1,42,800 ಕಿಲೋಮೀಟರ್ ವಿಸ್ತೀರ್ಣ, ವ್ಯಾಪ್ತಿಯನ್ನ, ಪರಿಧಿಯನ್ನ ಹೊಂದಿರತಕ್ಕಂಥದ್ದು. ಅದಕ್ಕಿಂತ 12 ಪಟ್ಟು ಜಾಸ್ತಿ ಇರ್ತಕ್ಕಂತಹ ಗ್ರಹ ಈ ಗುರುಗ್ರಹ. ನಮ್ಮ ಭೂಮಿ ಒಂದು ದಿನಕ್ಕೆ ಪ್ರದಕ್ಷಿಣೆ, ತನ್ನ ಸ್ಥಾನದಲ್ಲಿ ತನ್ನ ಪ್ರದಕ್ಷಿಣೆ ಮಾಡಬೇಕು ಅಂತಂದ್ರೆ 24 ಗಂಟೆ ತಾಳತ್ತೆ. ಗುರುಗ್ರಹ 9 ಗಂಟೆ 50 ನಿಮಿಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಸಂಚಾರ ಮಾಡಿಕೊಂಡು ಭೂಮಿಯನ್ನ ಸುತ್ತಾಗ್ಬೇಕಾದ್ರೆ, ಒಂದು ಸುತ್ತು ಬರಬೇಕಾದ್ರೆ ಭೂಮಿಯನ್ನ 12 ವರ್ಷಗಳು ತಾಳತ್ತೆ. ನೋಡಿ, 12 ವರ್ಷಗಳು ಅನ್ನುವಂತಹದ್ದು 12 ರಾಶಿಗಳು, 12 ರಾಶಿಯ ಸ್ಥಾನಗಳು ಅಂತೇಳಿ ಹೇಳ್ತೀವಿ. ಹಾಗಾಗಿ ನಮ್ಮ ಭೂಮಿಯ ಸುತ್ತಲೂ 12 ರಾಶಿಗಳಾಗಿ ನಾವು ನಿರ್ಣಯಿಸ್ಕೊಂಡಿದ್ದೀವಿ. ಆ ಒಂದು ರಾಶಿಯಲ್ಲಿ ಈ ಒಂದು ಗುರು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಆ ರಾಶಿ ನಿಮ್ಮ ರಾಶಿಗೆ ಎಷ್ಟನೇ ಸ್ಥಾನ ಆಗಿದೆ, ಯಾವ ಸ್ಥಾನದಲ್ಲಿದ್ರೆ ಏನ್ ಬಲ ಅನ್ನುವಂತಹದ್ದು ಪ್ರಮುಖವಾಗಿ ನಾವು ಗ್ರಹಿಸುವಂತಹದ್ದು. ಈ ವರ್ಷ ಪೂರ್ತಿ ನಾವು ಈ ಒಂದು ಗುರುಗ್ರಹದ ಒಂದು ಬಲ, ಯೋಗ, ಪ್ರತಿಫಲಗಳನ್ನ ವಿಶೇಷವಾಗಿ ನಾವು ಅರಿತುಕೊಳ್ಳಬೇಕು. ಆವಾಗಲೇ ಈ ವರ್ಷದಲ್ಲಿ ಯಾವ ಸಮಯ ಹೆಂಗಿರುತ್ತೆ, ಗುರು ಏನೆಲ್ಲ ಸಪೋರ್ಟ್ ಮಾಡ್ತಾನೆ, ಗುರುಬಲ ಇಲ್ಲದೆ ಇದ್ರೆ ನಾವು ಏನ್ ಮಾಡಬೇಕು ಅನ್ನುವಂತಹದ್ದು ಪ್ರಮುಖವಾದಂತಹ ಅಂಶ ಆಗಿರುತ್ತೆ. ಈಗ ಮೇಷರಾಶಿಯವರಿಗೆ ನಾವು ನೋಡಿದ್ರೆ, ಮೇಷರಾಶಿಯಿಂದಲೇ ಗುರು ಸಂಚಾರ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನೋಡಿ, ಇಷ್ಟು ದಿನ 1 ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲ ಸಂಚಾರ ಮಾಡ್ತಾ ಇತ್ತು. ಈಗ ಮೇ 1ನೇ ತಾರೀಕಿಂದ 1 ವರ್ಷಗಳ ಕಾಲ ಅಂದ್ರೆ 2025 ಮೇ 14ನೇ ತಾರೀಕಿಗೆ ಈ ಒಂದು ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ. ನೋಡಿ, ವೃಷಭ ರಾಶಿಯಲ್ಲಿ ಮೇ 1ನೇ ತಾರೀಕಿಂದ 2024ನೇ ವರ್ಷ 2025 ಮೇ 14ನೇ ತಾರೀಕುವರೆಗೂ ಸುಮಾರು 1 ವರ್ಷಗಳ ಕಾಲ ಈ ಒಂದು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಇದರಲ್ಲಿ ಪ್ರಾರಂಭದಲ್ಲೇ ಗುರುವಿನ ಜೊತೆಗೆ ಶುಕ್ರ ಯತಿ ಆಗ್ತಾನೆ. ಶುಕ್ರ 19ನೇ ತಾರೀಕು ಮೇಗೆ ಎಂಟ್ರಿ ಆಗ್ತಾನೆ ವೃಷಭ ರಾಶಿಗೆ. ಜೂನ್ 12ವರೆಗೂ ಶುಕ್ರ ವೃಷಭ ರಾಶಿಯಲ್ಲೇ ಗುರು ಜೊತೆ ಇರ್ತಾನೆ. ಅದಕ್ಕೆ ನೋಡಿ, ಪ್ರಾರಂಭದಲ್ಲೇ ನಿಮಗೆ ನಿಮ್ಮ ರಾಶಿಯವರಿಗೆ 2ನೇ ಮನೆ ಗುರು ಹೋದಾಗ ಗುರುಬಲ ಇರುತ್ತೆ, ಪರಿಪೂರ್ಣವಾದಂತಹ ಗುರುಬಲ ಮೇಷ ರಾಶಿಯವರಿಗೆ ಇರುತ್ತೆ. ಆದ್ರೆ ಪ್ರಾರಂಭದಲ್ಲಿ ಶುಕ್ರ ಯತಿ ಆಗ್ತಾನೆ. ಯತಿ ಅಂತಂದ್ರೆ ಜೊತೆ ಆಗ್ತಾನೆ 19ನೇ ತಾರೀಕು ಮೇಯಿಂದ 2024ರಲ್ಲಿ. ಜೂನ್ 12ವರೆಗೂ ಇರ್ತಾನೆ. ಈ ಸಮಯದಲ್ಲಿ ಶುಕ್ರ ಗುರು ಜೊತೆ, ಶುಕ್ರನ ಮನೆಯಲ್ಲೇ ಗುರು ಇರುವಂತಹದ್ದು ಆಗಿರೋದ್ರಿಂದ ಪಾಪಗ್ರಹ ಆಗಿರ್ತಾನೆ. ಅಂದ್ರೆ ಪ್ರಾರಂಭದಲ್ಲಿ ನಿಮಗೆ ಗುರುಬಲ ಇದೆ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ಸ್ ಆಗೋದು, ಬದಲಾವಣೆ ಆಗುವಂತಹದ್ದು, ದುಡ್ಡು ಕಾಸು ರೂಢಿಸ್ಕೊಳ್ಳುವಂತಹದ್ದು, ಹಣಕಾಸು ಗಳಿಸುವಂತಹದ್ದು, ಇವೆಲ್ಲ ಯೋಗಗಳು ಕಾಣಿಸುತ್ತೆ. ಆದ್ರೆ ಪಾಪ ಸ್ಥಿತಿಯಲ್ಲಿ ಗುರು ಇರೋದ್ರಿಂದ ಮತ್ತೆ ಶುಕ್ರನ ಜೊತೆ ಯತಿ ಆಗೋದ್ರಿಂದ ಶುಕ್ರ ಗ್ರಹ ಮತ್ತು ಗುರುಗ್ರಹದ ಪರಿಹಾರಗಳು ಪ್ರಾರಂಭದಲ್ಲಿ ಮಾಡ್ಕೊಳ್ಳಿ. ತುಂಬಾ ಉತ್ತಮ ರೀತಿಯಲ್ಲಿ ನಿಮ್ಗೆ ಧನಪ್ರಾಪ್ತಿ ಯೋಗ ಪ್ರಾರಂಭದಲ್ಲೇ ಲಭಿಸುತ್ತೆ.
ಆನಂತರ ನಿಮ್ಮ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ, ಭೂಮಿ ವ್ಯವಹಾರ ವಿಚಾರಗಳಲ್ಲಿ, ದುಡ್ಡು ಕಾಸು ವಿಚಾರಕ್ಕೆ ಒದಗಿಸಬೇಕಾದ್ರೆ ಸ್ವಲ್ಪ ವಿಷ್ಣು ದರ್ಶನ ಮಾಡಿ ನೀವು ಒಂದು ಭೂಮಿ ವ್ಯವಹಾರಗಳು ಕೈ ಹಾಕಬೇಕಾಗಿರುತ್ತೆ. ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ನೀವು ಇಷ್ಟಪಟ್ಟ ರೀತಿಯಲ್ಲಿ ಖರ್ಚುಗಳು ಮಾಡುವಂತಹ ಒಂದು ಅನುಕೂಲತೆಗಳು ನಡೆಯುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂತಹ ಒಂದು ಅವಕಾಶಗಳು, ಸದವಕಾಶಗಳು, ಅಭಿವೃದ್ಧಿದಾಯಕವಾದಂತಹ ಪ್ರತಿಫಲಗಳು ಪಡೆಯುವಂತಹದ್ದು, ಮತ್ತೆ ಸುಖ ಪ್ರಾಪ್ತಿ ಯೋಗ ವಿಚಾರ ಕೂಡ ನಿಮಗೆ ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡುವಂತಹದ್ದು, ಒಳ್ಳೆ ಬುದ್ಧಿವಂತಿಕೆಯಿಂದ ದುಡ್ಡನ್ನ ಪಡೆಯುವಂತಹದ್ದು, ಧನ ಸಂಪಾದನೆಯನ್ನ ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ. ಹಾಗೆ ಒಳ್ಳೇದಿದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ಮೇಷರಾಶಿ ಅವರಿಗೆ ದುಡ್ಡು ಬರುವಂತಹ ವಿಚಾರದಲ್ಲಿ ಧನಪ್ರಾಪ್ತಿ ಯೋಗ ಆಗುವಂತಹ ಸ್ಥಿತಿಯಲ್ಲಿ ಒಳ್ಳೆಯದಿದೆ. ಸೊ ನಿಮ್ಮ ಒಂದು ವಿವಾಹ ಜೀವನದ ವಿಚಾರದಲ್ಲಿಯೂ ಸಹ ನಿಮಗೆ ಒಳ್ಳೆಯ ಶುಭ ಕಾರ್ಯಗಳಾಗುವಂತಹದ್ದು, ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತವ್ರಿಗೆ ವಿವಾಹ ಸಂಬಂಧಗಳು ಒದಗಿ ಬರುತ್ತೆ. ಮತ್ತೆ ವಿವಾಹ ಸಂಬಂಧಗಳಿಗೆ ಶುಭ ಕಾರ್ಯಕ್ಕೆ ದುಡ್ಡು ಕಾಸು ಅವಣಿಸ್ಕೊಳ್ಳಕ್ಕೆ ಯಾವುದೋ ಒಂದು ಮಾರ್ಗದಲ್ಲಿ ನಿಮಗೆ ಒದಗಿ ಬರುವಂತಹ ಅವಕಾಶಗಳಿರುತ್ತೆ. ಆರೋಗ್ಯ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಥ್ರೋಟ್ ಸಂಬಂಧಿಸಿದ ಸಮಸ್ಯೆಗಳು ಮತ್ತೆ ENT ರಿಲೇಟೆಡ್ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಕಣ್ಣು, ಕಿವಿ, ಮೂಗು, ಥ್ರೋಟು, ಗಂಟಲು ಸಂಬಂಧಿಸಿದ ಸಮಸ್ಯೆಗಳು ಸಾಧಾರಣ ಮಟ್ಟಿಗೆ ಇರುತ್ತೆ. ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯಗಳಿರೋದಿಲ್ಲ. ಭಾಗ್ಯ ಪ್ರಾಪ್ತಿ ನೋಡಿದ್ರೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ವಿಚಾರಗಳಿಂದ ದುಡ್ಡು ಎತ್ತುವಂತಹ ಒಂದು ಯೋಗ ಅವಕಾಶಗಳು ಚೆನ್ನಾಗಿರುತ್ತೆ. ಅದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ವೃತ್ತಿಯಲ್ಲಿ ಸಹ ನೀವು ಶ್ರಮದಾಯಕವಾದಂತಹ ಪ್ರಯತ್ನಗಳಿಗೆ ಪ್ರತಿಫಲ ಸಿಗತ್ತೆ. ಯಾಕೆಂತಂದ್ರೆ ನಿಮ್ ಶನಿ ಕೂಡ ಉತ್ತಮವಾದಂತಹ ಪ್ರತಿಫಲದಾಯಕ ಸ್ಥಾನದಲ್ಲಿದ್ದಾನೆ, ನಿಮ್ ಕೆಟ್ಟ ಸ್ಥಾನದಲ್ಲಿ ಇಲ್ಲ. ಹಾಗಾಗಿ ನಿಮಗೆ ಗುರುಗೆ ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಶನಿ ಇರ್ತಾನೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಗುರು ವೃತ್ತಿಯಲ್ಲೂ ಕೂಡ ಶ್ರಮ ಪ್ರಯತ್ನದಿಂದ ಅನುಕೂಲತೆಗಳನ್ನು ಪಡೆಯುವಂತಹ ಯೋಗ ಲಭಿಸುತ್ತೆ. ಆದಾಯ ಪ್ರಾಪ್ತಿಗಳು, ಶ್ರಮ ಪ್ರಯತ್ನದಿಂದ ದುಡ್ಡು ಮಾಡ್ತೀರಾ, ದುಡ್ಡು ಬರುವಂತಹ ಯೋಗಕ್ಕೆ ಶ್ರಮಿಸ್ತೀರಾ, ನಿಯತ್ತಿಂದ ತೆಗೆದುಕೊಳ್ಳುವಂತಹ ಅವಕಾಶಗಳು ನಿಮ್ದಾಗಿರುತ್ತೆ. ಪುಣ್ಯ ಸ್ಥಳಗಳು, ಪುಣ್ಯ ಯಾತ್ರೆಗಳು, ದರ್ಶನಗಳು, ಸುತ್ತಾಡೋದು, ದೇವತಾ ದರ್ಶನ ಮಾಡೋದು, ಇವೆಲ್ಲ ಕೂಡ ಉತ್ತಮ ರೀತಿಯಲ್ಲಿ ಆಗತ್ತೆ. ಇಷ್ಟು ದಿನ ಅಷ್ಟರ ಮಟ್ಟಿಗೆ ಯೋಗಗಳಿರ್ಲಿಲ್ಲ, ಈಗ ಆ ಒಂದು ಅವಕಾಶಗಳು ನಿಮ್ಮದಾಗಿರುತ್ತೆ. ಉತ್ತಮವಾದಂತಹ ಪರಿಸ್ಥಿತಿಗಳು ಚೆನ್ನಾಗಿದೆ. ಗುರು ವಕ್ರಸ್ಥಿತಿ ಯಾವಾಗಪ್ಪ ವಕ್ರಸ್ಥಿತಿ? ಅಕ್ಟೋಬರ್ 10ನೇ ತಾರೀಕು 2024ರಲ್ಲಿ ಪ್ರಾರಂಭ ಆದ್ರೆ 2025 ಫೆಬ್ರವರಿ 4ನೇ ತಾರೀಕುವರೆಗೂ ಕೂಡ ಗುರು ವಕ್ರಸ್ಥಿತಿ ಇರುತ್ತೆ. ಇದ್ಯಾವುದು ಮತ್ತೆ ವಕ್ರಸ್ಥಿತಿ ಅಂತಂದ್ರೆ ನೋಡಿ, ವಕ್ರ ಅಂತಂದ್ರೆ ಏನು? ಕ್ರಾಸ್ ಆಗಿ ತಿರುಗುವಂತಹದ್ದು. ನೇರವಾಗಿ ತಿರುಗ್ತಾ 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 ಭೂಮಿ ಸುತ್ತಲೂ ತಿರುಗಬೇಕಾದ್ರೆ 12 ವರ್ಷ ಬೇಕು. ಏನು ಈ ಒಂದು ಗುರು ಆ ರೀತಿ ತಿರುಗುವಂತಹ ಸ್ಥಿತಿಯಲ್ಲಿ, ಪ್ರದಕ್ಷಿಣೆ ಮಾಡುವ ಸ್ಥಿತಿಯಲ್ಲಿ ಸ್ವಲ್ಪ ಅದು ಫಾಸ್ಟ್ ಆಗಿ ತಿರುವಾಗ ಏನಾಗುತ್ತೆ, ಸ್ವಲ್ಪ ಓರೆಯಾಗಿ ತಿರುಗಂತ ಆಗತ್ತೆ, ಅಂದ್ರೆ ಟರ್ನ್ ಆಗತ್ತೆ. ತನ್ನ ಒಂದು ಸ್ಥಿತಿಯಲ್ಲಿ, ತನ್ನ ಒಂದು ಕಕ್ಷೆಯಲ್ಲಿ ತಿರುಗ್ತಾ ತಿರುಗ್ತಾ ಸ್ವಲ್ಪ ಓರೆಯಾಗಿ ಆ ಒಂದು ಪ್ರದೇಶದಲ್ಲಿ ತಿರುಗಕ್ಕೆ ಸ್ಟಾರ್ಟ್ ಆದಾಗ ಅದನ್ನು ವಕ್ರಸ್ಥಿತಿ ಅಂತ ಹೇಳ್ತೀವಿ. ಆ ಒಂದು ವಕ್ರಸ್ಥಿತಿಯಲ್ಲಿ ಮುಂದಕ್ಕೆ ತಿರುಗೋ ಬದಲು ಇರುವ ಸ್ಥಿತಿಯಿಂದ ಹಿಂಬದಿಗೆ ತಿರುಗುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಅಕ್ಟೋಬರ್ 10ರಿಂದ ಫೆಬ್ರವರಿ 4, 2025ವರೆಗೂ ಕೂಡ ಗುರು ವಕ್ರಸ್ಥಿತಿಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ದುಡ್ಡಿನ ವಹಿವಾಟುಗಳು ಸಾಧಾರಣ ಮಟ್ಟಿಗೆ ಸ್ಥಗಿತ ಆಗತ್ತೆ, ಸ್ಲೋ ಆಗತ್ತೆ, ನಿಲ್ಲತ್ತೆ, ಸ್ವಲ್ಪ ಹಿಂಬದಿ ಆಗತ್ತೆ. ನೋಡಿ, ಈ ತರ ಸ್ಥಿತಿಗಳನ್ನ ನೀವು ನೋಡ್ತೀರಾ. ಅದಕ್ಕೋಸ್ಕರನೇ ಏನ್ ಮಾಡ್ಬೇಕು ನೋಡಿ, ಇವೆಲ್ಲ ಕೂಡ ನೀವು ಯಾವ ಡೇಟ್ಗೆ ಏನಾಗ್ತಾ ಇದೆ, ಆ ಗ್ರಹ ಯಾವ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ ಅನ್ನೋದು ವೈಜ್ಞಾನಿಕವಾದಂತಹ ಒಂದು ವಿಶ್ಲೇಷಣೆಯನ್ನ ನಾವು ಅರಿತುಕೋಬೇಕು, ಆ ಒಂದು ಜ್ಞಾನವನ್ನ ಬೆಳೆಸ್ಕೋಬೇಕು. ಆವಾಗ್ಲೇ ಯಾವ ಸಮಯಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಾಗುವಂತಹದ್ದು. ನೋಡಿ, ಈಗ ವಾತಾವರಣದಲ್ಲಿ ನೋಡ್ತಾ ಇರ್ತೀವಿ, ಅಮಾವಾಸ್ಯ ಹುಣ್ಣಿಮೆಗಳು ಬಂತು ಅಂದ್ರೆ ವಿಶೇಷವಾಗಿ ಆಕ್ಸಿಡೆಂಟ್ಸ್ ಆಗೋದು, ತೊಂದರೆಗಳಾಗೋದು, ಅವಘಡಗಳಾಗೋದು. ಯಾಕಪ್ಪ ಅಂತಂದ್ರೆ ಸೂರ್ಯ ಮತ್ತೆ ಚಂದ್ರನ ಮಧ್ಯೆ ಭೂಮಿಯ ಅಂತರ ಸ್ಥಿತಿ ಹತ್ರ ಆಗೋದು, ದೂರ ಆಗೋದು ಆದಾಗ ಸಮುದ್ರದ ಒತ್ತಡಗಳು, ಗಾಳಿ ವಾತಾವರಣದ ಒತ್ತಡಗಳು ಇವೆಲ್ಲ ಕೂಡ ಉಂಟಾಗತ್ತೆ. ಅದರಿಂದ ಅವಘಡಗಳಾಗೋ ಸಂಭವ ಹೆಚ್ಚಾಗಿರುತ್ತೆ. ಈ ರೀತಿ ನಿಮ್ಗೆ ಒಳ್ಳೆಯ ರೀತಿಯ ಒಂದು ಪ್ರತಿಫಲಗಳು ಈ ಒಂದು ಡೇಟ್ಸ್ ನ ಗಮನಿಸಿ ನೀವು ಮುಂದುವರಿಸುವಂತಹದ್ದು ತುಂಬಾ ಉತ್ತಮಪ್ರದ ಆಗಿರುತ್ತೆ. ಜೊತೆಗೆ ಈ 12 ವರ್ಷಗಳಿಗೊಂದು ಸಾರಿ ನಮ್ಮ ಭೂಮಿಯನ್ನ ಸುತ್ತುವಂತಹದ್ದು
ಬರುತ್ತೆ ನೋಡಿ. ಈ ರೀತಿ ನಿಮಗೆ ಮೇಷರಾಶಿಯವರಿಗೆ, ಯಾವುದೇ ರಾಶಿಯವರಿಗಾಗ್ಲಿ, ಈ ಧನಸ್ಥಾನದಲ್ಲಿ ಬಂದಿರತಕ್ಕಂತಹ ಸ್ಥಿತಿಯನ್ನ ಒಬ್ಬರ ಲೈಫಲ್ಲಿ 120 ವರ್ಷ ಬದುಕ್ತಾರೆ ಅಂದ್ರೆ 12 ಬಾರಿ ನೋಡ್ಬೋದು ಗುರು ಈ ಸ್ಥಾನಕ್ಕೆ ಬರುವಂತಹದ್ದು. ಯಾಕೆ ಅಂತಂದ್ರೆ 12 ಸುತ್ತತ್ತೆ 120 ವರ್ಷದಲ್ಲಿ. ಅಂದ್ರೆ ಯಾರ್ಯಾರು 120 ವರ್ಷ ಬದುಕಬೇಕು ಅಂತಿರ್ತಾರೆ, ಅವರ ಹಣೆ ಬರಹ, ಅವ್ರ ಜಾತಕ ಬಲ, ಅವ್ರ ಜಾತಕದಲ್ಲಿ ಆರೋಗ್ಯ ಸ್ಥಾನ, ಇವೆಲ್ಲ ನೋಡಿದಾಗ ಆ ಸ್ಥಾನಾಧಿಪತಿಗಳು ಇಲ್ಲಿದ್ದಾರೆ, ನೀಚವಾಗಿದ್ದಾರ, ವಕ್ರವಾಗಿದ್ದಾರ, ಶತ್ರು ಸ್ಥಾನದಲ್ಲಿದ್ದಾರ ಅನ್ನುವಂಥದ್ದೆಲ್ಲ ನೋಡ್ಕೊಳ್ಳೋದಿರುತ್ತೆ. ಮತ್ತೆ ಆ ಗ್ರಹಗಳು ಮಹಾದಶೆಯಲ್ಲಿ, ಅಂತರದಶೆಯಲ್ಲಿ, ಪ್ರತ್ಯಾಂತರ ದಶೆಯಲ್ಲಿ, ಸೂಕ್ಷ್ಮ ದಶೆ, ದೇಹ ದಶೆ ಇವೆಲ್ಲ ಕೂಡ ಬರುತ್ತೆ. ಆ ಒಂದು ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ ಅಂತ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಇದು ಜಾತಕದ ವಿಶ್ಲೇಷಣೆಯನ್ನ ಗಮನಿಸಬೇಕು. ಸೊ ಹಾಗಾಗಿ ಎಷ್ಟು ಸಾರಿ ನಮಗೆ ಬರುವಂತಹದ್ದು ಅನ್ನೋದು ಇಂಪಾರ್ಟೆಂಟು. ಈಗ ಬಂದಿರ್ತಕ್ಕಂತಹ ಗುರು ಮೇಷರಾಶಿಯವರಿಗೆ ಗುರುಬಲ ಇರುತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ಬಹಳಷ್ಟು ಶುಭ ಕಾರ್ಯಗಳು ಮಾಡುವಂತಹ ಸದವಕಾಶ ನಿಮ್ಮದಾಗಿರುತ್ತೆ. ಎಲ್ರಿಗೂ ಶುಭವಾಗ್ಲಿ. ಸೊ ಈ ಒಂದು ಗುರುಗ್ರಹ ಬದಲಾವಣೆಯಿಂದ ವರ್ಷ ಪೂರ್ತಿ ಆ ಒಂದು ಗುರುಗ್ರಹಕ್ಕೆ ಆದಿದೇವ ಬೃಹಸ್ಪತಿ, ಬ್ರಹ್ಮದೇವ, ಗುರುದೇವರುಗಳು, ದತ್ತಾತ್ರೇಯ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿನಾಥ ಇವರೆಲ್ಲರೂ ಕೂಡ ಆಗ್ತಾರೆ. ಹಾಗಾಗಿ ಈ ದೇವರುಗಳ ಒಂದು ದರ್ಶನ ಮಾಡಿ, ವಿಶೇಷ ಪೂಜೆ ಸಲ್ಲಿಸಿ, ಈ ವಕ್ರಸ್ಥಿತಿ ಅಕ್ಟೋಬರ್ 10 ನಂತರ ಫೆಬ್ರವರಿ 4, 2025 ಈ ಸಮಯದಲ್ಲಿ ವಿಶೇಷವಾಗಿ ನೀವು ಈ ಒಂದು ಗುರುದೇವರುಗಳ ದರ್ಶನ ಮತ್ತು ಪೂಜೆ ಸೇವೆ ಮಾಡಿದ್ರೆ ನಿಮಗೆ ಅಲ್ಲಿ ಕೂಡ ಸುಫಲ ಸಿಗತ್ತೆ. ಒಟ್ಟಾರೆಯಾಗಿ ನಿಮಗೆ ಹೆಚ್ಚಿನ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು, ವೈಪರೀತ್ಯಗಳು ಹೆಚ್ಚಾಗಿರೋದಿಲ್ಲ. ಸೊ ಗುರು ಬಲದಿಂದ ಯೋಗ ಫಲ ನಿಮಗೆ ಪ್ರಾಪ್ತಿ ಇದೆ. ಇವೆಲ್ಲರಿಗೂ ಕೂಡ ಒಂದು ಬೃಹಸ್ಪತಿಯ ಅನುಗ್ರಹ, ಕೃಪಾ ಕಟಾಕ್ಷ ವರ್ಷ ಪೂರ್ತಿ ಲಭಿಸಲಿ ಅಂತ ಆ ಒಂದು ಬೃಹಸ್ಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. Oh